ನಂತರ ಬರ್ತಕ್ಕಂಥ ಕ್ವಶನ್ಸ್ ಬೇಸ್ಡ್ ಆನ್. ಹಾಗಿದ್ರೆ ಕ್ವಶನ್ ಎಲ್ಲೆಲ್ಲಿ ಕೇಳ್ತಾ ಹೋಗ್ತಾನೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನಲ್ಲಿ ಎಕ್ಸಾಮಿನೇಷನ್ ಕೇಳ್ತಾ ಹೋಗ್ತಾನೆ. ಮೊದಲನೇದು ದ ಕ್ವಶನ್ಸ್ ಆನ್ ದ ಕಿಂಗ್ಸ್, ರಾಜರ ಮೇಲೆ ಏನು ಮಾಡ್ತಾ ಹೋಗ್ತಾನೆ, ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು. ಎಲ್ಲ ಒಂದು ಸಾಮ್ರಾಜ್ಯ ಅಂತ ಬಂದಾಗ ಒಬ್ಬರ ಪ್ರಮುಖ ಅರಸರು ಇದ್ದೇ ಇರ್ತಾರೆ. ಕದಂಬ ಅಂತ ಬಂದಾಗ ಮಯೂರವರ್ಮ, ಕಾಕುತ್ಸವರ್ಮ, ಮೃಗೇಶವರ್ಮ ಕಂಡು ಬರ್ತಾನೆ. ಅದೇ ರೀತಿಯಾಗಿ ನಂತರಲ್ಲಿ ಕದಂಬ ಅಂತ ಗಂಗಾ ಅಂತ ಬಂದಾಗ ಅಲ್ಲಿ ಶ್ರೀ ಪುರುಷ, ಮತ್ತು ಇಲ್ಲಿ ಎರಡನೇ ಶಿವಮಾರ, ದುರ್ವಿನಿತ ಕಂಡು ಬರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರಲ್ಲಿ 1ನೇ ಪುಲಕೇಶಿ, 2ನೇ ಪುಲಕೇಶಿ, 2ನೇ ವಿಕ್ರಮಾದಿತ್ಯ ಕಂಡು ಬರ್ತಾನೆ. ರಾಷ್ಟ್ರಕೂಟರಲ್ಲಿ ದಂಧೆದುರ್ಗ ಕಂಡು ಬಂದರೆ, ಕಲ್ಯಾಣಿ ಚಾಲುಕ್ಯರಲ್ಲಿ 6ನೇ ಒಂದು ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರ ಕಂಡು ಬರ್ತಾರೆ. ಹೊಯ್ಸಳರಲ್ಲಿ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳ, 3ನೇ ವೀರಬಲ್ಲಾಳಲ್ಲಿ ಬರ್ತಕ್ಕಂಥದ್ದು. ನಾ ಹೇಳ್ತೀನಿ ಮೇಜರ್ ಕಿಂಗ್ಸ್ ಬಗ್ಗೆ. ಬಟ್ ಇಲ್ಲೇನು ಮಾಡ್ತಾ ಹೋಗ್ತಾನೆ, ನೇರವಾಗಿ ಕ್ವಶನ್ಸ್ನ ರಾಜರ ಮೇಲೆ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಹೇಗೆ ಅಂತಂದರೆ, ಕೃಷ್ಣದೇವರಾಯನಿಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ, ಅಥವಾ 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ, 2ನೇ ಪುಲಕೇಶಿಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ನೇರವಾಗಿ ರಾಜರನ್ನ ಏನು ಮಾಡ್ತಾ ಹೋಗ್ತಾರೆ, ಕ್ವಶನ್ನ ಒಂದು ಸೆಂಟ್ರಾಗಿ ಇಟ್ಕೊಂಡು ಅವರ ಸುತ್ತಮುತ್ತ ಏನು ಮಾಡ್ತಾ ಹೋಗ್ತಾರೆ, ಕ್ವಶನ್ಸ್ಗಳಲ್ಲಿ ಕೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಕ್ವಶನ್ಸ್ ಬೇಸ್ಡ್ ಆನ್ ದ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ದ ಕಿಂಗ್ಡಮ್. ರಾಜ್ಯ ಒಂದು ಇದ್ರ ಸಂಬಂಧಪಟ್ಟ ಹಾಗೆ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಹೋಗೋಣ. ಇಲ್ಲಿ ನಾನು ನಿಮಗೆ ಹೇಳಿದಿಷ್ಟೇ, ಸೊ ನೀವು ಅಡ್ಮಿನಿಸ್ಟ್ರೇಷನ್ನ ಓದ್ಕೊಂಡು ಹೋಗಿ. ಬಟ್ ಯಾಕೆ ಸೇಫರ್ ಸೈಡಿಗೆ ಅಷ್ಟೇ ಹೇಳ್ತಿರೋದಿಲ್ಲಿ. ಅದು ಬಿಟ್ಟರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗ್ತಕ್ಕಂಥ ಕದಂಬ, ಗಂಗಾ, ಬಾದಾಮಿ ಚಾಲುಕ್ಯಸ್, ರಾಷ್ಟ್ರಕೂಟಸ್, ಕಲ್ಯಾಣಿ ಚಾಲುಕ್ಯಸ್ ಮತ್ತು ಹೊಯ್ಸಳಸಲ್ಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ವಶನ್ಸ್ ಕೇಳೋದು ರೇರೆಷ್ಟು. ಅಪರೂಪದಲ್ಲಿ ಮಾತ್ರ ಏನು ಮಾಡ್ತಾ ಹೋಗ್ತಾರೆ, ಕ್ವಶನ್ಸ್ಗಳನ್ನಲ್ಲಿ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಅದೊಂದೇ ಪಾಯಿಂಟ್ ಆಫ್ ವ್ಯೂ ನಾನು ನಿಮಗೆ ಹೇಳೋದೇನು ಅಂತಂದರೆ, ಸೊ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಿಂಗ್ಡಮ್ಸು ನನ್ನ ಕ್ಲಾಸಲ್ಲಿ ನಾನು ಮೈಸೂರು ಸಂಸ್ಥಾನ ಮತ್ತು ಇಲ್ಲಿ ಆದಷ್ಟು ಬಹಮನಿ ಅಥವಾ ಬಿಜಾಪುರ ಸುಲ್ತಾನ್ಸ್ ಬಗ್ಗೆಯಲ್ಲಿ ಟಾರ್ಗೆಟ್ ಮಾಡ್ತೀನಿ. ಬಟ್ ಉಳುಕಿರ್ತಕ್ಕಂಥ ಸಾಮ್ರಾಜ್ಯಗಳ ಬಗ್ಗೆ ನೀವು ಓದ್ಕೊಳ್ಬೇಕಾದ್ರೆ ಹಾಗೆ ಜಸ್ಟ್ ಒಂದ್ಸಲ ನೋಡ್ಕೊಂಬನ್ನಿ. ನಾನಲ್ಲ, ಸೊ ನಾನಿಲ್ಲಿ ಜಾಸ್ತಿ ಕ್ಲಾಸಲ್ಲಿ ನಾನು ಟೈಮ್ ವೇಸ್ಟ್ ಮಾಡಿಸ್ತಾ ಹೋಗಲ್ಲ. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಹಾಗಂತ ಎಲ್ಲನೂ ಸ್ಕಿಪ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕೋ ಅದನ್ನ ಮಾಡ್ಕೊಂಡಿರ್ತೀನಿ. ಬಟ್ ಆ ಥರ ಬುಕ್ ಓದ್ಬೇಕಾದ್ರೆ ನೀವು ಸ್ವಲ್ಪ ಹಾಗೆ ಡೀಟೇಲಾಗಿ ಓದ್ಕೊಂಡು ಹೋಗಿರಿ. ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ಕ್ವಶನ್ಸ್ ಆನ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆಯಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು. ಮೇನ್ಲಿ ಫೋಕಸಿಂಗ್ ಆನ್ ದ ಇನ್ಸ್ಕ್ರಿಪ್ಷನ್ಸ್. ಶಾಸನಗಳನ್ನೇನು ಮಾಡ್ತಾರೆ ಇಟ್ಕೊಂಡು ಅದರ ಒಂದು ಫೋಕಸ್ ಆಗಿ ಇಟ್ಕೊಂಡು ಈ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾರೆ, ಇನ್ಸ್ಕ್ರಿಪ್ಷನ್ ಇಟ್ಕೊಂಡು. ಅದನ್ನೇ ಬಿಟ್ಟರೆ ಸೆಕೆಂಡ್ ಫೋಕಸ್ ಮಾಡೋದು ಟೆಂಪಲ್ಸ್ಗಳ ಬಗ್ಗೆ. ಅಂದರೆ ಇವಾಗ ಹೊಯ್ಸಳರ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಸಂಬಂಧಪಟ್ಟಾಗಿ ಈ ಹೇಳಿಕೆಗಳನ್ನು ಪರಿಗಣಿಸಿ, ಅಥವಾ ಒಂದು ರಾಷ್ಟ್ರಕೂಟರ ಒಂದು ದೇವಾಲಯಗಳಿಗೆ ಸಂಬಂಧಪಟ್ಟಾಗಿ ಈ ಹೇಳಿಕೆಗಳನ್ನು ಪರಿಗಣಿಸಿ. ಈ ರೀತಿ ಏನು ಮಾಡ್ತಾ ಹೋಗ್ತಾರೆ, ಕಲೆ ಮತ್ತು ವಾಸ್ತುಶಿಲ್ಪ ನಡ್ಕೊಂಡಿಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಕ್ವಶನ್ಸ್ ಆನ್ ಬುಕ್ಸ್ ಆಸ್ ವೆಲ್ ಎಸ್ ದ ಆಥರ್ಸ್. ಹೌದು, ಈಗ ನೋಡಬಹುದು ನೀವು ಕಾಮನ್ ಕ್ವಶನ್ ನೋಡ್ತಕ್ಕಂಥ ಇವಾಗ ಕೃಷ್ಣದೇವರಾಯನ ಒಂದು ತೆಲುಗಿನಲ್ಲಿರ್ತಕ್ಕಂಥ ಒಂದು ಆಡಳಿತದ ಕೃತಿ, ಅದು ಆಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿ ಬರ್ತಿದ್ದಾರೆ, ತೆಲುಗು ಭಾಷೆಯಲ್ಲಿ ಬರ್ತಿದ್ದಾರೆ. ಅದೇ ರೀತಿಯಾಗಿ ಈ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಜಾಂಬಾವತಿ ಕಲ್ಯಾಣ ಇರ್ಬೋದು, ರಸಮಂಜರಿ ಇರ್ಬೋದು. ಈ ರೀತಿಯಾಗಿ ಈಗ ಅಲ್ಲಂತಂದರೆ 3ನೇ ಒಂದು ಸೋಮೇಶ್ವರನ ಮಾನಸೋಲ್ಲಾಸ, ಸಂಸ್ಕೃತದ ಒಂದು ಮೊಟ್ಟ ಮೊದಲ ವಿಶ್ವಕೋಶ ಅಥವಾ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ದ ಸಂಸ್ಕೃತ್ ಅಂತಲೂ ಕೂಡ ಏನು ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಅದಕ್ಕಿರ್ತ ಇನ್ನೊಂದು ಹೆಸರೇ ಅಭಿಲಾಷ ತೀರ್ಥ ಒಂದು ಚಿಂತಾಮಣಿ ಅಂತ ಕರಿತಾ ಹೋಗ್ತೀವಿ. ಬಿಲ್ಹಣ, ವಿಕ್ರಮಾಂಕ ಒಂದು ದೇವಚರಿತ ಬರೀತಕ್ಕಂಥದ್ದು. ಅಂದರೆ ಈ ರೀತಿಯಾಗಿ ಬುಕ್ಸು ಮತ್ತು ಆಥರ್ಸ್ ಮೇಲೆ ಮಾಡ್ತಾ ಹೋಗ್ತಾನೆ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳ್ತಕ್ಕಂಥದ್ದು. ಇದಿಷ್ಟು ಕೂಡ ಎಲ್ಲಿ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋದ್ವಿ. ಈಗ ಯಾವ ರೀತಿಯ ಕ್ವಶನ್ಸ್ಗಳನ್ನ ಎಕ್ಸಾಮಿನೇಷನ್ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಒಂದನೇದು ಮ್ಯಾಚ್ ದ ಫಾಲೋವಿಂಗ್. ಸರ್ವೇ ಸಾಮಾನ್ಯವಾಗಿ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಹೇಗೆ ಅಂತಂದರೆ, ಈಗ ರಾಜರು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನಗಳಿರ್ಬೋದು. ಈ ನಿನ್ನೆ ಎಕ್ಸಾಮ್ ನಡೀತಲ್ಲ, ಸಂಡೇ ಎಕ್ಸಾಮಿನೇಷನು, ವಿಲೇಜ್ ಅಕೌಂಟೆಂಟು, ಅಲ್ಲೊಂದು ಕ್ವಶನ್ ಕೇಳಿದ್ದ. ಸಿಂಪಲ್ ಕ್ವಶನ್ ಅದು. ಏನು ಅಂತಂದರೆ, ನಮ್ಮ ಕರ್ನಾಟಕದ ಡೈನೆಸ್ಟಿಗಳು ಮತ್ತು ಅವುಗಳ ಒಂದು ಸಿಂಬಲ್ಸ್ ಅಂತ ಬಟ್ ಎಂಬ್ಲೆಮ್ ಅಂತ ಕರಿತೀವಿ, ಲಾಂಛನಗಳ ಮೇಲೆ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ನಲ್ಲಿ ಕೇಳ್ತಾ ಹೋಗಿದ್ದ. ಮ್ಯಾಚ್ ದ ಫಾಲೋವಿಂಗ್ ಏನಾರ ಕೇಳ್ಬೋದು, ಇನ್ಸ್ಕ್ರಿಪ್ಷನ್ ಕೇಳ್ಬೋದು, ಬುಕ್ಸ್ ಮತ್ತು ಆಥರ್ಸ್ ಬಗ್ಗೆ ಕೇಳ್ಬೋದು, ರಾಜರ ಬಗ್ಗೆ ಕೇಳ್ಬೋದು, ಇಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ಕೂಡ ಕೇಳ್ಬೋದು. ಅಡ್ಮಿನಿಸ್ಟ್ರೇಷನ್ ಹೇಗೆ ಅಂತಂದರೆ, ಈ ವಿಜಯನಗರದಲ್ಲಿ ಸೊ ಹೇಗೆ ಅಂತಂದರೆ ನಾವು ಕಂದಾಯ ಇಲಾಖೆಯನ್ನು ಅಥವಣಿ ಅಂತ ಕರಿತೀವಿ, ಸಣ್ಣ ಅದಕ್ಕೆ ಅಥಾವರರು ಅಂತ ಕರಿತೀವಿ. ಮಿಲಿಟರಿ ಇಲಾಖೆಯನ್ನು ನಾವು ಕಂದಚಾರ ಅಂತ ಕರಿತಾ ಹೋಗ್ತೀವಿ ಅಲ್ವಾ, ಅದನ್ನ ನೋಡ್ಕೊಳ್ತಾ ಒಂದು ದಂಡನಾಯಕ ಅಂತ ಕರೀತಾ ಹೋಗ್ತೀವಿ. ಈ ರೀತಿಯಾಗಿ ಆ ಒಂದು ಇಲಾಖೆಯ ಹೆಸರ ಮೇಲೆ ಕೂಡ ಏನು ಮಾಡ್ತಾ ಹೋಗ್ಬೋದು, ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ಬೋದು. ಬಟ್ ಎನಿಥಿಂಗ್ ದೇ ಕ್ಯಾನ್ ಆಸ್ಕ್ ಇನ್ ದ ಮ್ಯಾಚ್ ದ ಫಾಲೋವಿಂಗ್.
ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೇಟ್ಮೆಂಟ್ಸ್, ಅಂದರೆ ಹೇಳಿಕೆಗಳನ್ನ ಕೊಟ್ಟು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮಿನೇಷನ್, ಯಾವುದೇ ಎಕ್ಸಾಮಿನೇಷನ್ ಬಿಟ್ಟು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇಸ್ ಒನ್ ಆಫ್ ದ ಬಿಕಮ್ ಎ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್. ಇವತ್ತಿನ ಒಂದು ಹೊಸ ಟ್ರೆಂಡಿನ ಎಕ್ಸಾಮಿನೇಷನ್ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಇರ್ತಕ್ಕಂಥ ಕ್ವಶನ್ಸ್ಗಳು ಕೂಡ ಏನಾಗಿದೆ ಒಂದು ಪಾರ್ಟ್ ಆಗಿ ಹೊಂದಿರತಕ್ಕಂಥದ್ದು. ಲೈಕ್ ಹೇಗೆ ಅಂತ ಮೊದಲು ಇತ್ತದು, ಲೈಕ್ ಹೇಗೆ ಅಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ UPSC ಮಾತ್ರ ಕೇಳ್ತಾ ಇದ್ದ. ನಂತರದಲ್ಲಿ UPSC ಎಕ್ಸಾಮಿನೇಷನ್ದ KS ಎಕ್ಸಾಮಿನೇಷನ್ ಶಿಫ್ಟ್ ಆಯಿತು. ನಂತರದಲ್ಲಿ KPSC, ಇವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮಿನೇಷನಲ್ಲೂ ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾ ಇದ್ದಾನೆ. ಇನ್ನು ಸದ್ಯಕ್ಕೆ ಒಂದು 2-3 ವರ್ಷದಲ್ಲಿ ಅದು PC ಎಕ್ಸಾಮಿನೇಷನ್ ಆಗಿಲ್ಲ, ನಮಗೆ ಗೊತ್ತಿಲ್ಲ. ಸೊ ಹಿಂಗೆ PC ಎಕ್ಸಾಮಿನೇಷನ್ ಅಂದರೆ ಅಲ್ಲಿ ಗೊತ್ತಾಗತ್ತೆ, ಅಲ್ಲೂ ಈ ಕ್ವಶನ್ ಕೇಳ್ಬೋದಾ ಅಂತೇಳಿ. ಬಟ್ ಬೇರೆ ಬೇರೆ ಎಕ್ಸಾಮಿನೇಷನಲ್ಲಿ KPSC KE ಬಂದಾಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇವತ್ತು ಸರ್ವೇ ಸಾಮಾನ್ಯವಾಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಏನಾರು ಕೇಳ್ಬೋದು ಸ್ಟೇಟ್ಮೆಂಟ್ ಅಂದಾಗಿಲ್ಲಿ, ಲೈಕ್ ಹೇಳಿನಲ್ಲ 6ನೇ ವಿಕ್ರಮನಿಗೆ ಸಂಬಂಧಪಟ್ಟಾಗಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ, ಈ ಹೇಳಿಕೆಗಳನ್ನ ಹೇಳಿಕೆ ಯಾವುದು ಸರಿಯಾಗಿಲ್ಲ, A ಓನ್ಲಿ ಕರೆಕ್ಟ್, B ಓನ್ಲಿ ಕರೆಕ್ಟ್, AB ಕರೆಕ್ಟ್, ABC ಕರೆಕ್ಟ್, ಅಥವಾ A ಓನ್ಲಿ ಕರೆಕ್ಟ್, B ಓನ್ಲಿ ಕರೆಕ್ಟ್, ಬೋತ್ A and B, ನೈದರ್ A nor B, ಈ ರೀತಿ ಕ್ವಶನ್ಸ್ಗಳೇನು ಮಾಡ್ತಾ ಹೋಗ್ತಾನೆ ಕೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಡೈರೆಕ್ಟ್ ಕ್ವಶನ್ಸ್. ಸೊ ನೇರವಾಗಿ ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು. ಮೊನ್ನೆ ವಿಲೇಜ್ ಅಕೌಂಟಲ್ಲಿ ಕೇಳ್ದ, ಅಕಾರ್ಡಿಂಗ್ ಟು ಫೆರಿಸ್ತಾ, ಸೊ ಬಿಜಾಪುರಕ್ಕೆ ಒಂದು ವಾಟರ್ ಸಪ್ಲೈ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ನೇರ ದಿಟ್ಟ ನಿರಂತರ ಇವು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ ಇಲ್ಲಿ. ಸೊ ಈ ಥರ ಕ್ವಶನ್ ಬಂದಾಗ ಡೋಂಟ್ ಟೇಕ್ ಎ ಚಾನ್ಸ್. ಯಾವುದೇ ಆಗಲಿ ಡೈರೆಕ್ಟ್ ಕ್ವಶನ್ಸ್ನಲ್ಲಿ ಅಟ್ಲೀಸ್ಟ್ ನಿಮ್ಮೊಂದು ಐಡಿಯಾ ಇದ್ದರೆ ಮಾತ್ರ ಆನ್ಸರ್ ಮಾಡಿ ಟ್ರೈ ಮಾಡಿ. ಏನೂ ಗೊತ್ತಿಲ್ಲ ನನಗೆ ಅಂತಂದಾಗ ಜಸ್ಟ್ ವಿ ಹ್ಯಾವ್ ಟು ಸೇ ಹ್ಯಾಂಡ್ಸ್ ಅಪ್, ನನಗೆ ಈ ಕ್ವಶನ್ ಗೊತ್ತಿಲ್ಲ, ನಾನು ಮುಟ್ಟಲ್ಲ. ಕೆಲವೊಂದು ಟೈಮು ಆನ್ಸರ್ ಅಟೆಂಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ ಬಿಟ್ಟು ಬರೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಐ ವಿಲ್ ಟೇಕ್ ನಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಯಾರ್ದು ಬೇಡ. 2016ರಲ್ಲಿ ನಾನು RS ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಹೋಗಿದ್ದೆ. ಯಾವಾಗ 2016 ಬ್ಯಾಚ್, ಆವಾಗಲೇ ಇಂಟರ್ವ್ಯೂ ವಿತ್ PSIಗೆ. ಆಮೇಲೆ ತೆಗಿತಾವೆ, ಆ್ಯಕ್ಚುಲಿ 2018 ಆಮೇಲೆ ತೆಗಿತಾ ಬಂದಿದ್ದು. ನಂದು 2016ರಲ್ಲಿ RS ಎಕ್ಸಾಮಿನೇಷನ್ ಮಾಡಿದ್ದೀನಿ. 17ರಲ್ಲಿ ಓಕೆ ಅದು ನಮ್ಮ ಸಿವಿಲ್ PSI ಮಾಡ್ಕೊಂಡಿದ್ದೀನಿ. 18ರಲ್ಲಿ ವೈರ್ಲೆಸ್ PSI ಇಂಟರ್ವ್ಯೂ ಹೋಗಿ ಬಂದಿದ್ದೀನಿ. ಈ ರೀತಿ ಇಂಟರ್ವ್ಯೂ ಹೋಗಿ ಬಂದಿರೋ ಎಕ್ಸಾಮಿನೇಷನ್ಸ್ಗಳಲ್ಲಿ ನನಗೆಲ್ಲ ಅರ್ಥ ಆಗಿದೆ ಹೆಂಗೆ ಗೊತ್ತಾ, ಎಲ್ಲ ಒಂದು ಕಡೆಗೆ ನಾವು ಕ್ವಶನ್ಸ್ಗಳನ್ನ ಬಿಟ್ಟು ಬಂದರೂ ಕೂಡ ನಮಗೆ ಜಾಬ್ ಸಿಗುತ್ತೆ. ಅದಾದಮೇಲೆ ಕೂಡ ಅಷ್ಟೇ, ನಾನೇನು ಜಾಬ್ಗಳಿಗೆ ಅವತ್ತು ಕೂಡ ತಿಳ್ಕೊಳ್ಳಿ, ನೀವು ತುಂಬ ಬ್ಯೂಟಿಫುಲ್ ರೇಸಲ್ಲಿದ್ದೀರಾ ಅಂತಂದಾಗ ನೀವು ಜಾಬ್ಗಳನ್ನ ಕಳ್ಕೊಳ್ಳೋದು ನಾಟ್ ಮೋರ್ ದೆನ್ 5 ಮಾರ್ಕ್ಸ್, ಜಸ್ಟ್ 1 ಮಾರ್ಕ್, 1.5 ಮಾರ್ಕ್, 2 ಮಾರ್ಕ್ಸಲ್ಲಿ ಜಾಬ್ ಕಳ್ಕೊಳ್ತೀವಿ. ಆ್ಯಂಡ್ ಈ ಒಂದು 2016 RSIಯಲ್ಲಿ ನಾನು ಜಾಬ್ ಕಳ್ಕೊಂಡಿದ್ದೆ ಎಷ್ಟು ಗೊತ್ತಾ, 0.90 ಮಾರ್ಕ್ಸ್. ಐದರ್ ನನಗೆ ಇಂಟರ್ನಲ್ಲಿ 1 ಮಾರ್ಕ್ಸ್ ಜಾಸ್ತಿ ಬರಬೇಕಿತ್ತು, ಇಲ್ಲ ನಾನು ಪೇಪರ್ 2 ಚೆನ್ನಾಗಿ ಮಾಡ್ಕೋಬೇಕಿತ್ತು. ಪೇಪರ್ 2 ಏನೂ ಬೇಡಾಗಿತ್ತು, ನಾನಿಲ್ಲಿ ಏನು ತುಂಬ ಮಿರಾಕಲ್ ಮಾಡೋದೇನು ಬೇಡಾಗಿತ್ತು. ಇವಾಗ ನಾನು ಒಂದು ಕ್ವಶನ್ನ ಅಟೆಂಡ್ ಮಾಡದೇ ಇದ್ದಿದ್ರೆ ಸಾಕಾಗಿರ್ತಿತ್ತು. ಏನು ಹೇಳಿ, ಒಂದು ಕ್ವಶನ್ನು ಅಥವಾ 2 ಕ್ವಶನ್ನ ನಾನು ಅಟೆಂಡ್ ಮಾಡದೇ ಇದ್ರೆ ಸಾಕಾಗಿತ್ತು. ಈಗ 1 ಕ್ವಶನ್ ಅಟೆಂಡ್ ಮಾಡಿದೆ ಅಂದ್ಕೊಳ್ಳಿ, ಇವಾಗ ಎಷ್ಟು 1.5 ಮಾರ್ಕ್ಸ್ ಹೋಗುತ್ತೆ, ಅದ್ರ ನೆಗೆಟಿವ್ ಸೇರಿ 0.375 1.875 ಮಾರ್ಕ್ಸ್ ಏನಾಗುತ್ತೆ ಅಲ್ಲಿ ಕಿತ್ಕೊಂಡು ಹೋಗುತ್ತೆ. ನೋಡಿ ಇವಾಗ 1 or 2 ಕ್ವಶನ್ನು ಬೇಡಪ್ಪ, 1.5 ಬಿಟ್ಟಕ್ಕೆ ಈಗ ನೀವು 0.375 ನೀವು ಕನ್ಸಿಡರೇಷನ್ ಮಾಡ್ತಾ ಬಂದರೆ ಈಗ 0.375 ಅದನ್ನು ತಿಮ್ಮ ನಾನು ತಪ್ಪು ಮಾಡ್ತಕ್ಕಂಥ ಕ್ವಶನ್ಸ್ಗಳು 1-2-3 ಕ್ವಶನ್ ಬೇಡ ಗುರು, ಯಾಕೆ ಗೊತ್ತಿಲ್ಲ ಬಿಟ್ಟು ಬಂದಿದ್ರು ಕೂಡ ನಂಗೆ ಆ ವರ್ಷ ಜಾಬ್ ಸಿಕ್ಕಿರೋದು. ಅದಕ್ಕೆ ಹೇಳ್ತಿರೋದು, ಎಕ್ಸಾಮಿನೇಷನಲ್ಲಿ ನೀವು ಜಾಬ್ ಕಳ್ಕೊಳ್ಳೋದು ತುಂಬ ದೂರದಲ್ಲಿ ಇರೋದಿಲ್ಲ, ತುಂಬ ಹತ್ತಿರದಲ್ಲೇ ಇರುತ್ತೆ. ಸೊ ಈಚ್ ಆ್ಯಂಡ್ ಎವರಿ ಕ್ವಶನ್ ನೀವು ಟಿಕ್ ಬಾಕ್ ಆಗಬೇಕಾದ್ರೆ ಕೇರ್ಫುಲ್ ಆನ್ಸರ್ ಮಾಡ್ತಾ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಯಾವತ್ತೂ ಕೂಡ ಒಂದು ತಿಳ್ಕೊಳ್ಳಿ, ಇವಾಗ ನೀವು ಎಕ್ಸಾಮಿನೇಷನ್ ಏನು ಮಾಡ್ಬೇಕಾದ್ರೆ ಅಯ್ಯೋ ನಾನು 80 ಟಿಕ್ ಹಾಕಿದ್ದೀನಿ ಸಾಕಾಗಲ್ಲ 90 ಹಾಕೋಣ ಅಂತೇಳಿ ಗೊತ್ತಿಲ್ಲದ ಫೋರ್ಸ್ಫುಲ್ಲ ತೊಗೊಂಡು ಹೋಗ್ಬೇಡಿ. ಇಲ್ಲಿ ಅಕ್ಯುರೇಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು 100 ಕ್ವಶನ್ ಸರಿ ಮಾಡಿ, ಸರಿನಾ, 100 ಕ್ವಶನ್ ಅಟೆಂಡ್ ಮಾಡಿರ್ತಾರೆ. ಇವಾಗ 100 ಕ್ವಶನ್ನಲ್ಲಿ 20 ಕ್ವಶನ್ ತಪ್ಪು ಮಾಡ್ತೀರಾ ಅಂದ್ಕೊಳ್ಳಿ. ಸೊ 80 ಕ್ವಶನ್ಸ್ ಏನಾಗಿರುತ್ತೆ ಈಗ ಟ್ರೂ ಆಗಿರ್ತಕ್ಕಂಥದ್ದು. 20 ಕ್ವಶನ್ ತಪ್ಪು ಮಾಡಿದ್ರಲ್ವಾ, ಅದು ನೆಗೆಟಿವ್ ಮಾರ್ಕಿಂಗ್. ನನ್ನ ಕೇಸ್లో ಹೇಳಿದ್ರೆ 10 ಮಾರ್ಕ್ಸ್ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. 80 ಕ್ವಶನ್ಸ್ಗೆ 160 ಮಾರ್ಕ್ಸ್ ತೆಗೆದಿರ್ತೀರ, 20 ಕ್ವಶನ್ ನೆಗೆಟಿವ್ ಮಾರ್ಕಿಂಗ್ ಆಗಿದ್ದಕ್ಕೆ 10 ಮಾರ್ಕ್ಸ್ ಡಮಂತು 150 ಬಂದಿರತಕ್ಕಂಥದ್ದು. ಇದೇ ಸೇಮ್ ಪ್ಯಾಟರ್ನ್ ತಗೊಳ್ಳಿ. ಇವಾಗ ಸರ್ ನಂಗೆ ಗೊತ್ತಿಲ್ಲ ಸರ್, ಅದಕ್ಕೆ 10 ಕ್ವಶನ್ ಬಿಟ್ಟು ಬಂದೆ. 90 ಕ್ವಶನ್ ಏನು ಮಾಡಿದ್ದಾರೆ, ಇವಾಗ ಅಟೆಂಡ್ ಮಾಡಿದ್ದೀರಾ, 10 ಕ್ವಶನ್ ಅಷ್ಟೇನು ಮಾಡಿದ್ದೀರಾ, ಈಗ ತಪ್ಪು ಮಾಡಿದ್ದೀರಾ. ಸೊ ವಾಟ್ ಈಸ್ ಯುವರ್ ಸ್ಕೋರ್? 80. ಸರ್ ಅಲ್ಲೂ 80 ಇಲ್ಲಿ 80. ಬಟ್ ಒಂದು ತಿಳ್ಕೊಳ್ಳಿ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ವೇರಿಯೇಷನ್ ಆಗುತ್ತೆ. 80ಗೆ 160 ಬಂತು, ಇನ್ನು 10 ಕ್ವಶನ್ ನೆಗೆಟಿವ್ ಮಾರ್ಕಿಂಗ್ ಆಗಿರೋದಕ್ಕೆ 0.5 ಮೈನಸ್ ಆಗುತ್ತೆ. ಯುವರ್ ಸ್ಕೋರ್ ಈಸ್ 155. ಇವಂದೆಷ್ಟು 150, ಇವಂದೆಷ್ಟು 155. ನೀವು ಜಸ್ಟ್ 10 ಕ್ವಶನ್ ಬಿಟ್ಟು ಬಂದಿದ್ದು ನೀವು ಜಾಣರಾದ್ರಿ. ಅದಕ್ಕೆ ಹೇಳೋದು, ಕೆಲವೊಂದು ಟೈಮ್ ಯುದ್ಧ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಟೈಮ್ ಯುದ್ಧಗಳನ್ನ ಸೋತು ಗೆಲ್ಲಬೇಕಾಗತ್ತೆ. ಇದು ಸೋತು ಗೆಲ್ಲೋದಂತ ಹೇಳ್ತಾ ಹೋಗ್ತೀವಿ ನಾವಿಲ್ಲಿ. ಸೊ ಈ ರೀತಿಯಾಗಿ ಎಕ್ಸಾಮಿನೇಷನ್ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ತಾ ಬನ್ನಿ. ಗೊತ್ತಿದೆ ಅಟೆಂಡ್ ಮಾಡಿ, ಎಲ್ಲರೂ 100 ಅಟೆಂಡ್ ಮಾಡಿ ಅಲ್ಲಲ್ಲ,
ಅದು ಆ ರೀತಿ ಬರೋದೇ ಇಲ್ಲ. ಈರುಳ್ಳಿ ಬೇಕಾದ್ರೆ ಮೊನ್ನೆ 402 ಎಕ್ಸಾಮಿನೇಷನ್ ಆಯ್ತು PSI ಇದು. ಎಷ್ಟು ಅರೌಂಡ್ ಎಲ್ಲರಿಗೂ ಟಚ್ ಮಾಡೋಕ್ಕಾಗದು 80 ಮಾಡ್ತಾ ಬಂದರು. ಅದರಲ್ಲಿ ಅಕ್ಯೂರಿಸಿ ಚೆನ್ನಾಗಿದ್ದು ಯಾರು ಒಂದು 70+ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಮೇ ಬಿ ದೇ ಕ್ಯಾನ್ ಬಿ ಇನ್ ದ ಲಿಸ್ಟ್. ದೇರ್ ಇಸ್ ಅ ಪಾಸಿಬಿಲಿಟೀಸ್. ಈ VAದಲ್ಲೂ ಕೂಡ ಅಷ್ಟೇ, VAದಲ್ಲಿ ಪೇಪರ್ ಸೆಟ್ ಆಫ್ ಇತ್ತು ಹಾಗೆ ಅಂತ ಹೇಳ್ತಾ ಹೋಗ್ಬೋದು. ಬಟ್ ಅಲ್ಲೂ ಕೂಡ ಎಲ್ಲರೂ ಕೂಡ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ತಾ ಬಂದರು. ಯಾರು ಸ್ಮಾರ್ಟಾಗಿ ನೆಗೆಟಿವ್ ಮಾರ್ಕಿಂಗ್ ಕಮ್ಮಿ ಮಾಡ್ತಾ ಬರ್ತಾರೋ ದೇ ಕ್ಯಾನ್ ಬಿ ಇನ್ ದ ಲಿಸ್ಟ್. ಅವರು ಕೂಡ ಲಿಸ್ಟಲ್ಲಿ ಬರೋ ಚಾನ್ಸಸ್ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇರೋದು ನೇರ ದಿಟ್ಟ ನಿರಂತರ ಕ್ವಶನ್ಸ್ಗಳಲ್ಲಿ ಗೊತ್ತಿದ್ರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಎ ಸಾಧು ಕೋಕಿಲ ಕಾಮಿಡಿ ಇದ್ದಂಗೆ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಿಲ್ಲ ಬರ್ತಿಲ್ಲ ಬರ್ತಿಲ್ಲ. ಇಲ್ಲೂ ಕೂಡ ಅಷ್ಟೇ, ಗೊತ್ತಿದ್ರೆ ಗೊತ್ತಿದೆ ಗೊತ್ತಿದೆ, ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಗೊತ್ತಿಲ್ಲ, ಬಿಟ್ಟು ಬರೋದು ಜಾಣ್ತನ. ಅದು ಹಂಗೂ ಫೋರ್ಸ್ಫುಲ್ ಆಗಿ ಅಲ್ಲೋಗಿ ಚಾವಲ್ ಚಿಂಚಿ ಹಾಕ್ಕೊಂಡು ಕರ್ನಾಟಕ ಹಿಸ್ಟ್ರಿ ನಮ್ಮ ಪಾಠ ಮಾಡಿ ಚೇತನ್ ಸರ್ ಸೊ ಆನ್ಸರ್ ಇಸ್ ಸಿ, ಈ ರೀತಿ ಯೋಚನೆ ಮಾಡಿದರೆ ಮೂರ್ಖತನ. ಇದು ಏನು ಹೇಳಿ, ಮೂರ್ಖತನ ಮತ್ತಲ್ಲಿ ದಡ್ತನ ಆಗಿರುತ್ತೆ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಒನ್ ಈಸ್ ಬೇಸ್ಡ್ ಆನ್ ದ ಸ್ಟೋರೀಸ್. ಸಿ, ಹಾಗಂತ ಎಲ್ಲ ಸ್ಟೋರೀಸು ಬೇಕಾ ಸರ್ ನಮಗೆ? ಬೇಡಪ್ಪ ಗುರುಗಳೇ, ಎಲ್ಲ ಸ್ಟೋರೀಸ್ ಬೇಡ. ಕೆಲವೊಂದು ಸ್ಟೋರೀಸ್ಗಳು ನಮಗೆ ಬೇಕೇ ಬೇಕು. ಲೈಕ್ ಹೇಗೆ ಅಂತಂದರೆ, ನಾವು ಅಮೋಘ ವರ್ಷ ನೃಪತುಂಗಂ ಅಲ್ಲೊಂದು ಸ್ಟೋರಿ ಹೇಳ್ತೀವಿ. ಲೈಕ್ ಹೇಗೆ ಅಂತಂದರೆ, ತನ್ನ ಸಾಮ್ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಭೀಕರ ಒಂದು ಬರಗಾಲ ತಪ್ಪಿಸ್ಕೊಳ್ಳಿಕ್ಕೆ, ಕ್ಷಾಮವನ್ನು ತಪ್ಪಿಸ್ಕೊಳ್ಳೋಕ್ಕೆ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ತನ್ನ ಎಡಗೈಯ ಬೆರಳನ್ನು ಕತ್ತರಿಸಿಕೊಟ್ಟ. ಇದನ್ನೇ ಕ್ವಶನ್ ಮಾಡ್ತಾರೆ ಇವಾಗ. ಸಂಜನ್ ದತ್ತಿ ಶಾಸನದ ಪ್ರಕಾರ ಈ ರೀತಿ ಕೊಟ್ಟು ಇದು ಯಾವ ರಾಜನಿಗೆ ಸಂಬಂಧಪಟ್ಟಿದ್ದು ಅಂದರೆ, ಕೆಲವೊಂದು ಸ್ಟೋರಿಗಳಿದೆ. ನಾವು ಬಿಡಿ, ನಾವೆಲ್ಲ ಸ್ಟೋರಿಯಲ್ಲಿ ತೊಗೊಂಡು ಹೋಗ್ತೀವಿ. ಹಾಗಂದ್ರೆ ನೀವು ಎಲ್ಲ ಸ್ಟೋರಿ ನೆನ್ಬಿಡ್ಕೋಬೇಕಾ? ಬೇಡ. ಬಟ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಕಥೆಗಳಿದೆ, ನರೇಷನ್ಸ್ ಇದೆ. ಆ ನರೇಷನ್ಸ್ ಕೂಡ ಏನಾಗಿರುತ್ತೆ ಇಲ್ಲಿ, ಅದ್ರ ಮೇಲೂ ಕೂಡ ಕ್ವಶನ್ಸ್ಗಳಲ್ಲಿ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಒನ್ ಈಸ್, ಈ ಹೊಸ ಪ್ಯಾಟರ್ನ್ ಬಂದಿರೋದು ಇವಾಗ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ ಈಸ್ ಕರೆಕ್ಟ್ಲಿ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಈ ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ ಅಂತ ಏನು ಮಾಡ್ತಾ ಹೋಗ್ತಾನೆ, ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು. ಇದು ಕೂಡ ಅಷ್ಟೇ, ಸ್ಟಾರ್ಟಿಂಗ್ UPSC ಟ್ರೆಂಡ್ ಮಾಡಿತು, ನಂತರದಲ್ಲಿ KPSC, ಈಗೆಲ್ಲ ಎಕ್ಸಾಮಿನೇಷನ್ಲು ಕೂಡ ಏನಾಗಿದೆ, ಈ ಪೇರ್ ಕ್ವಶನ್ಸ್ ಇವಾಗ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು. ಪೇರ್ ಕ್ವಶನ್ಸಲ್ಲೂ ಕೂಡ ಅಷ್ಟೇ, ಡೋಂಟ್ ಟೇಕ್ ಎ ಚಾನ್ಸ್. ಬಿಕಾಸ್ ಯಾಕೆ ಅಂತಂದರೆ, ಅವನು ಯಾವ ಪೇರ್ ಕರೆಕ್ಟ್ ಆಗಿದೆ, A ಕರೆಕ್ಟು B ಕರೆಕ್ಟು ಈ ಥರ ಕೊಟ್ಟರೆ ಆನ್ಸರ್ ಮಾಡಿ ಟ್ರೈ ಮಾಡಿ, ಯು ಕ್ಯಾನ್ ಟೇಕ್ ಎ ಚಾನ್ಸ್. ಅದು ಬಿಟ್ಟು ಅವನು 1 ಪೇರ್ ಮಾತ್ರ ಕರೆಕ್ಟ್ ಆಗಿದೆ, 2 ಪೇರ್ ಮಾತ್ರ ಕರೆಕ್ಟ್ ಆಗಿದೆ, 3 ಪೇರ್ ಮಾತ್ರ ಕರೆಕ್ಟ್ ಆಗಿದೆ, ಎಲ್ಲವೂ ಕರೆಕ್ಟ್ ಆಗಿದ್ದಾವೆ, ಎಲ್ಲವೂ ತಪ್ಪಾಗಿದ್ದಾವೆ, ಈ ರೀತಿ ಬಂದಾಗ ಸೇಮ್ ಅಗೇನ್ ಸಾಧು ಕೋಗಿಲ ಬಿಟ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ತಾ ಬನ್ನಿ. ಏನೂ ಕೂಡ ಗೊತ್ತಿಲ್ಲ ಸರ್, ಆ್ಯಕ್ಚುಲಿ 2 ಪೇರ್ ನಂಗೆ ಗೊತ್ತಿದೆ ಸರ್, ಇನ್ನು 2 ಪೇರ್ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ, ನಾನು ಎಲ್ಲೂ ಕೂಡ ಕೇಳಿಲ್ಲ. ನಿಮಗೆ ಚಾನ್ಸ್ ತೊಗೋಬೇಕು ಅಂದರೆ ತೊಗೊಳ್ಳಿ, ಇವಾಗ ಬೇಡ ಅಂದರೆ ಬಿಟ್ಟು ಬನ್ನಿ. ಕೆಲವೊಂದು ಟೈಮ್ ಕಳ್ಕೊಳ್ಳೋಕ್ಕೂ ರೆಡಿ ಇರಬೇಕು, ಕೆಲವೊಂದು ಟೈಮ್ ಪಡ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಬಿಟ್ಟು ಬಂದಮೇಲೆ ಅಯ್ಯೋ ನಂಗೆ 2 ಪೇರ್ ಗೊತ್ತಿತ್ತಲ್ಲ, ನಾನು ಆನ್ಸರ್ ಮಾಡಬೇಕಿತ್ತು. ಜಸ್ಟ್ ಥಿಂಕ್ ಅಬೌಟ್ ಪಾಸಿಟಿವ್. ಇನ್ ಕೇಸ್ ಅದೇ ನಿಮ್ಗೆ ಗೊತ್ತಿಲ್ಲ ಅಂದಿದ್ರೆ, ನೆಗೆಟಿವ್ ಮಾರ್ಕಿಂಗ್ ಆಗಿದ್ರೆ, ಎನಿಥಿಂಗ್ ಕುಡ್ ಹ್ಯಾಪನ್ ದ ಎಕ್ಸಾಮಿನೇಷನ್. ಅದಕ್ಕೆ ಹೇಳೋದು ದಟ್ ಡೇ ನಾವು ಯಾವಾಗಲೂ ಕೂಡ ಹೇಳ್ತೀವಿ, ನೀವು ವರ್ಷ ಪೂರ್ತಿ ಹಾಕಿರೋ ಎಫರ್ಟು ಈ ಎಕ್ಸಾಮಿನೇಷನ್ ಹಾಲ್ ಅವತ್ತಿನ ಒಂದು ಸಂಡೇ ಎಕ್ಸಾಮಿನೇಷನ್ ಬರೀತಿರಲ್ಲ, ಆವತ್ತು ಒಂದು ದಿನ ನಿಮ್ಮ ಲಕ್ಕು ನಿಮ್ಮ ಕೈ ಹಿಡ್ರೆ ಆಯಿತು. ಎಲ್ಲರೂ ಹೇಳ್ತಾರೆ ಅಂತ ಹೇಳಿ, ಎಕ್ಸಾಮಿನೇಷನ್ ಬಂದಾಗ ಇಟ್ಸ್ ಆಲ್ ಅಬೌಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಂತಂದರೆ ಹಾರ್ಡ್ ಲಕ್ ಬಗ್ಗೆ ಇರ್ತಕ್ಕಂಥದ್ದು. ನನ್ನ ಪ್ರಕಾರ ಹಾರ್ಡ್ ಲಕ್ ಇರಬೇಕು ಸರಿನಾ. ಹಾಗಂತೇಳಿ ನಾವು ಆ ಲಕ್ಕಿಂದನೇ ಎಕ್ಸಾಮಿನೇಷನ್ ಮಾಡ್ತೀವಿ, ದೇವರಾಣೆಗೂ ಇಲ್ಲ. ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ನೀವು ಫಸ್ಟ್ ಎಫರ್ಟ್ ಹಾಕಬೇಕು. ಎಷ್ಟು? ನೀವು 100ಕ್ಕೆ 99% ಎಫರ್ಟ್ ಹಾಕಿ, ಇನ್ನು 1% ಏನಾಗುತ್ತೆ, ನಿಮಗೆ ಲಕ್ ಅನ್ನೋದು ಕೈ ಹಿಡಿಯುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು 99% ಹಾಕಿ ಈ 1% ಲಕ್ ಇಲ್ಲ ಅಂದರೂ ಕೂಡ ಯು ಆರ್ ನಾಟ್ ಇನ್ ಅ ರೇಸ್. ಅದೇ ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಂತ ಹೇಳೋದು. ಇದಕ್ಕೆ ನಾವು ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. 99% ಮ್ಯಾಟ್ರ್ ಎಷ್ಟಾಗುತ್ತೋ ಅಷ್ಟೇ 1% ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಹಾಗಂತ ಹೇಳಿ ಈ 1% ಹಿಡ್ಕೊಂಡು ನಾವು 99%ನಲ್ಲಿ ಆಗದೆ ಇರೋಕ್ಕಾಗಲ್ಲ. ಇಲ್ಲಿ 99% ಹಾಕಿ. ಸೊ ಎಲ್ಲೊಂದು ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ವಾ, ಯಾವುದು ನಿನ್ನದೋ ಅದು ನಿನ್ನದೇ, ಯಾವುದು ನಿನ್ನದಲ್ವೋ ಅದು ನಿನ್ನದಲ್ಲ. ನಿಂದಾಗಿದ್ರೆ ಸಿಗಬೇಕು ಅಂದರೆ ಹೆಂಗಾರು ಸಿಗುತ್ತೆ, ಹಂಗಂದ್ರೆ ಸುಮ್ಮನೆ ಕುಂತ್ಕೊಂಡೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಸಿಗಲ್ಲ. ಎಫರ್ಟ್ ಹಾಕಿ, ನಿಮ್ಮೊಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಸಿಗಬೇಕು ಅಂದರೆ ಸಿಗ್ತಾನೆ ಇರುತ್ತೆ. ಈ ಕೆಲವೊಂದು ಕಡೆ ಏನು ಮಾಡ್ತಾ ಹೋಗ್ತೀವಿ, ಈಗ ಒಂದು ಎಕ್ಸಾಮ್ ಬರೀತಾರೆ, ಒಂದು ಎಕ್ಸಾಮ್ ಬರೆದ್ರೆ ನನಗೆ ಓಕೆ ಯಾಕೋ ಗೌರ್ಮೆಂಟ್ ಎಕ್ಸಾಮ್ ಆಗ್ತಿಲ್ಲ. ಸಿ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎ ರಿಸಲ್ಟ್ ಇನ್ ಒನ್ ಎಕ್ಸಾಮಿನೇಷನ್? ನೀವು ಒಂದು ಒಳ್ಳೆಯ ಒಂದು ಎಕ್ಸಾಮಿನೇಷನ್ನ ಒಂದರಲ್ಲಿ ಹೇಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಹೋಗ್ತೀರಿ? ಹೌದು, ಇವಾಗ ನಿಮಗೆ ದೇವ್ರ ಕೈ ಹಿಡಿಬೋದು, ಈಸಿಯಾಗಿ ಗೌರ್ಮೆಂಟ್ ಜಾಬ್ ಕೊಟ್ಟಿರ್ಬೋದು, ಬಟ್ ಮುಂದೆ ನಿಮಗೆ ಟಫ್ ಆಗ್ತಾ ಹೋಗ್ಬೋದು. ಇಲ್ಲ ಇವಾಗ ನಿಮಗೆ ಟಫ್ನೆಸ್ ಕೊಟ್ಟು ಮುಂದೆ ನಿಮಗೆ ಈಸಿಯಾಗಿ ಗೌರ್ಮೆಂಟ್ ಜಾಬ್ನೂ ಕೊಡ್ಬೋದು. ದರ್ ಈಸ್ ಆಲ್ಸೋ ಪಾಸಿಬಿಲಿಟೀಸ್. ಇವಾಗ ನೀವು ಒಂದು ವರ್ಷ ಒಂದು ಎಕ್ಸಾಮಿನೇಷನ್ನು ಕ್ಲಿಯರ್ ಮಾಡೋಕ್ಕೆ ಅಳ್ತಿರೋರು, ಮುಂದೆ ಯಾವುದೋ ಒಂದು ವರ್ಷದಲ್ಲಿ ಕರೀತಕ್ಕಂಥ 7 ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಟೇಕ್ ಎ ರೆಕಾರ್ಡ್. ನೀವು ಡೈಲಿ ನ್ಯೂಸ್ ಪೇಪರ್ ನೋಡ್ತಿರ್ತಾರೆ, ಈಗ ಇವನು ಯಾರಿಗೂ 8 ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ದಾನೆ, ಯಾರಪ್ಪ ಇದು ಭೂಪ ಅಂತ ಅನ್ಬೋದು. ದಟ್ ಈಸ್ ರೈಟ್ ಟೈಮ್.
ಅದು ಅವ್ನು ರೈಟ್ ಟೈಮ್ ಸ್ಟಾರ್ಟ್ ಆಗಿದೆ, ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಸಣ್ಣ ಅವನು ಕೂಡ ಮುಂಚೆ ಸ್ಟ್ರಗಲ್ ಪಟ್ಟಿರ್ತಾನೆ, ಅವನದು ಕೂಡ ಅದು ಕ್ಲಿಯರ್ ಆಗಿರಲ್ಲ. ಬಟ್ ಆಗೇ ಇರಲಿ, ಅವ್ನು ಯಾವುದು ಕ್ಲಿಯರ್ ಎಕ್ಸಾಮಿನೇಷನ್ ಬರುತ್ತಾನೋ ಎಲ್ಲ ಕ್ಲಿಯರ್ ಆಗ್ತಾ ಹೋಗಿರುತ್ತೆ. ಅಲ್ಲಿ ಒಂದು ಅವ್ನ ತಪ್ಪುಗಳಿಂದ ಅವ್ನು ತಿದ್ಕೊಂಬಂದಿರ್ಬೋದು, ಇಲ್ಲ ಒಂದು ಅವ್ನ ಲಕ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ನಿಮ್ಗೆ ಕೂಡ ಅದನ್ನೇ ಹೇಳಿದೆ ಇವಾಗಲಿ, ಲಕ್ಕನ್ನು 1% ಇಟ್ಕೊಳ್ಳಿ, ಬಟ್ 99% ಯಾವತ್ತೂ ಕೂಡ ಮರಿಬೇಡಿ. 99% ಬರೀ 1% ಬಗ್ಗೆ ಇಲ್ಲ. ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಒಂದು ಲಕ್ಕಿನ ಓಕೆ, ಲಕ್ ಇರಬೇಕು, ಹಾಗಿರಬೇಕು, ಮಣ್ಣಂಗಟ್ಟೆ, ಅದೆಲ್ಲ ಏನೂ ಅಲ್ಲ. ಫಸ್ಟ್ ಎಫರ್ಟ್ ಹಾಕಿ, ಆಮೇಲೆ ಹಾರ್ಡ್ ವರ್ಕ್ ಬಗ್ಗೆ ಆಮೇಲೆ ಯೋಚನೆ ಮಾಡಂತ್ರಿ. ಮೋಸ್ಟ್ಲಿ ಯಾರಿಗೂ ಗೊತ್ತು, ಕೃಷ್ಣ ಪರಮಾತ್ಮ ಹೇಳಿರ್ಬೋದು, ನೀನು ಎಫರ್ಟ್ ಹಾಕಿ ನಿಂಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ. ದೇವ್ರು ಹೇಳಿದಾನೆ ನಿಂಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿರ್ಬೋದು. ಇವಾಗ ನೀವು ಯಾರು ಭಟ್ರಿಗೆ ಕೇಳಿಸಿ ಭಟ್ರು ಹೇಳಿರ್ತಾರೆ, ಈ ಯೋಗದಲ್ಲಿ ಗೌರ್ಮೆಂಟ್ ಜಾಬ್ ಯೋಗ ಇದೆ ಅಂತ ಹೇಳಿರ್ತಾರೆ. ಇವಾಗ ಅವ್ರು ಹೇಳಿಸ್ನಾಗ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತಾ? ಯಾರಿಗೆ ಗೊತ್ತು? ಎಫರ್ಟ್ ಹಾಕಿದರೆ ಮಾತ್ರ ಆಗುತ್ತೆ ಅಂತೇಳಿ. ಎಫರ್ಟ್ ಹಾಕದೇ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಎಫರ್ಟ್ನ ನೀವು ಕಂಪಲ್ಸರಿ ಹಾಕಲೇಬೇಕು. ಎಫರ್ಟ್ ಹಾಕ್ತಾಗಲೇ ಮಾತ್ರ ಆಗತ್ತಲ್ಲಿ ನಮಗೆ ಫ್ರೂಟ್ ಸಿಗ್ತಕ್ಕಂಥದ್ದು. ಇನ್ನು ಮಿಸಲೇನಿಯಸ್ ಫ್ಯಾಕ್ಟ್ಸ್ ಏನಾರ ಕೇಳ್ಬೋದು ಅವನಲ್ಲಿ. ಎಲ್ಲಿ ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಂಗೆ ಏನಾರ ಕೇಳ್ಬೋದು. ಈ ಮಿಸಲೇನಿಯಸ್ ಫ್ಯಾಕ್ಟ್ಸಲ್ಲಿ ನಾನು ಸ್ವಲ್ಪ ಕರ್ನಾಟಕ ಒಂದು ಪಾಲಿಟಿಕ್ಸ್ ಕೂಡ ಏನು ಮಾಡ್ತಾ ಹೋಗ್ತೀವಿ, ಟಚ್ ಮಾಡ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಇವಾಗ HD ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಒಂದು ಮಂತ್ರಿಗಳಾಗಿದ್ದಾರೆ ನೋಡಿ. ಇವಾಗ ಇಲ್ಲೇ ಕ್ವಶನ್ ಕೇಳ್ತಕ್ಕಂಥದ್ದು, ಸಂಸದರಾಗಿ ನಂತರದಲ್ಲಿ ಮುಖ್ಯಮಂತ್ರಿಗಳಾಗಿರೋ ಯಾರ್ಯಾರು ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಾಗಿ ನಂತರ ಸಂಸದರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರೆಲ್ಲ ಇರ್ಬೋದು. ಆ ರೀತಿ ಏನು ಮಾಡ್ತಾ ಹೋಗ್ತಾನೆ, ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಫಾರ್ ದಟ್ ಸೇಕ್ ಆಫ್ ಪಾಯಿಂಟ್ ಆಫ್ ವ್ಯೂ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ದ ಎಕ್ಸಾಮಿನೇಷನ್. ಆ ಥರ ಕ್ವಶನ್ಸ್ಗಳು ಕೂಡ ಬರ್ತಕ್ಕಂಥದ್ದು. ಸೊ ಈ ಮಿಸಲ್ ಫ್ಯಾಕ್ಟ್ಸ್ ಎಲ್ಲಿ ಸಿಗೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಾನೆ. ಇವಾಗ ಏನು ಮಾಡಬೇಡ್ರಪ್ಪ, ನೀವು ಶಿಸ್ತಾಗಿ ಅವಾಗವಾಗ ಗೂಗಲ್ ನ್ಯೂಸ್ ರೀಡ್ ಮಾಡ್ತಾ ಬನ್ನಿ. ಎಸ್ಪೆಷಲಿ ಗೂಗಲ್ ನ್ಯೂಸ್ ರೀಡ್ ಮಾಡ್ಬೇಕಾದ್ರೆ ಕೆಲವೊಂದು ಕರ್ನಾಟಕ ಟಾಪಿಕ್ ಬಗ್ಗೆ ಇರುತ್ತೆ. ದೇರ್ ವೇ ಟಾಕಿಂಗ್ ಅಬೌಟ್ ದ ಕರ್ನಾಟಕದ ಬೀಚ್ ಬಗ್ಗೆ ಮಾತಾಡಿರ್ತಾರೆ, ಕರ್ನಾಟಕ ಇತಿಹಾಸ ಬಗ್ಗೆ ಮಾತಾಡಿರ್ತಾರೆ, ಏನೋ ಮಾತಾಡಿರ್ತಾರೆ. ಅದನ್ನು ಓದ್ತಾ ಬನ್ನಿ. ಎಲ್ಲೊಂದು ಕಡೆ ಆ ಪಾಯಿಂಟ್ ಬಂದಾಗ ನಿಮಗೆ ಇದು ಎಕ್ಸಾಮಿನೇಷನ್ಗೆ ಯೂಸ್ ಆಗಬಹುದು ಅಂತ ಅನಿಸಿದ್ರೆ ಅದನ್ನು ಬರ್ಕೊಳ್ಳಿ, ತಪ್ಪೇನಿದೆ. ನನಗಂತೂ ನಾನು ಇದೇ ಥರ ನಿಮಗೆಲ್ಲ ಇಲ್ಲಿ ಇಷ್ಟು ಪಾಯಿಂಟ್ ಆ್ಯಡ್ ಮಾಡೋದಾ ಹೋಗ್ತೀನಿ ನೋಡಿ. ನನಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಎರಡೇ ಕಡೆ ಸಿಕ್ಕಿರೋದು. ಒಂದು, ಈ ಎಕ್ಸಾಮಿನೇಷನ್ ನಡೀತಲ್ಲ, ಎಕ್ಸಾಮಿನೇಷನ್ ಒಂದು ಪೇಪರ್ಗಳಲ್ಲಿ ನನಗೂ ಕೂಡ ಅದೊಂದು ಕೆಲವೊಂದು ಕ್ವಶನ್ ಗೊತ್ತಿರಲ್ಲ. ಇವಾಗ ನಾನೇನು ಮಾಡ್ತೀನಿ, ಆ ಕ್ವಶನ್ಸ್ಗಳನ್ನ ಒಂದು ರಿಸರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ಯಾವುದೋ ಒಂದು ಬುಕ್ಕಲ್ಲಿ, ಯಾವುದೋ ಒಂದು PDF ಅಲ್ಲಿ ನೋಟ್ಸ್ ಸಿಗುತ್ತೆ. ಬಿಡೋಂಗೆ ಆ ಪಾಯಿಂಟ್ ಸಿಕ್ತು, ಆನ್ಸರ್ ಸಿಕ್ತು ಅಂತ ಎಸ್ಕೇಪ್ ಆಗೋದಲ್ಲ. ಆ ನೋಟ್ಸಲ್ಲಿದೆ ಅಂತಂದಾಗ ಅದನ್ನೇನು ಮಾಡಬೇಕು, ಅದು ನೀಡ್ಫುಲ್ ಆಗಿದೆಯಾ, ಚೆನ್ನಾಗಿದೆಯಾ, ಒನ್ ಟೈಮ್ ಕ್ವಿಕ್ ರಿವಿಷನ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಮಲ್ಟಿಪಲ್ ಆಫ್ ಕ್ವಶನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ, ಮಲ್ಟಿಪಲ್ ಆಫ್ ಒಂದು ಆನ್ಸರ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಇನ್ ದ ನೋಟ್ಸ್ ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ತಾ ಬನ್ನಿ. ದಿಸ್ ಈಸ್ ವಾಟ್ ವಿ ಸೆಡ್, ಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೇನು ಮಾಡ್ತಾ ಹೋಗ್ಬೇಕು, ಇವಾಗ ಸಂಶೋಧನೆ ಮಾಡಬೇಕು, ಅಭಿವೃದ್ಧಿ ಪಡಿಸ್ತಾ ಬರಬೇಕು. ಇದೇ ರೀತಿ ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದು, ಇದೇ ಗೂಗಲ್ ನ್ಯೂಸಲ್ಲಿ ನಮಗೆ ಸಿಗ್ತಕ್ಕಂಥ ಬೇರೆ ಬೇರೆ ಬ್ಯೂಟಿಫುಲ್ ಟಾಪಿಕ್ಗಳು ಕೂಡ ಏನಾಗ್ತಾ ಹೋಗುತ್ತೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಮಗೆ ಹೆಲ್ಪನ್ನು ಮಾಡ್ತಾ ಹೋಗುತ್ತೆ. ಸೊ ಡೋಂಟ್ ಸ್ಕಿಪ್ ದ ಗೂಗಲ್ ನ್ಯೂಸ್ ವೆನ್ ಯು ಆರ್ ಟ್ರಾವೆಲಿಂಗ್. ನೀವು ಟ್ರಾವೆಲಿಂಗ್ ಮಾಡೋಕ್ಕಿರ್ಬೋದು, ಅದರಲ್ಲಿ ಒಂದು ಟೀ ಕಾಫಿ ಕುಡಿಯೋಕ್ಕೆ ಹೋಗಿರ್ತೀರ, ಜಸ್ಟ್ ಓಪನ್ ದ ಗೂಗಲ್ ನ್ಯೂಸಲ್ಲಿ ಓದ್ತಾ ಬನ್ನಿ. ಸೊ ಈ ನಾಡು ಅಂತ ಇರುತ್ತೆ, ಯಾವುದಾದ್ರು ಓಕೆ ಲೋಕಲ್ ವಿಸ್ತಾರ ಇರ್ಬೋದು. ಆ್ಯಂಡ್ ನಂಬರ್ ಆಫ್ ಒಂದು ಕನ್ನಡ ರಿಲೇಟೆಡ್ ಒಂದು ಚಾನಲ್ಸ್ಗಳು ಕೂಡ ಕೆಲವೊಂದು ಇವಾಗ ಬರೀ ಆನ್ಲೈನ್ ಒಂದು ನ್ಯೂಸ್ ಕೊಡ್ತಾ ಒಂದು ಚಾನಲ್ಸ್ಗಳಿದೆ, ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಗ್ರ್ಯಾಬ್ ದ ಇನ್ಫಾರ್ಮೇಷನ್. ಆ ಮೂಮೆಂಟಲ್ಲಿ ಬರ್ಕೊಳಕ್ಕಾಗಲಿಲ್ವಾ, ಮೊಬೈಲ್ ಥರ ನೋಡ್ತಿರೋದು, ಟೇಕ್ ಎ ಸ್ಕ್ರೀನ್ ಶಾಟ್, ಮನೆ ಬರ್ಕೊಳ್ಳಿ. ಇಲ್ಲ ಅಂತಂದರೆ ಆ ಲಿಂಕನ್ನು ನಿಮ್ಮ ವಾಟ್ಸಪ್ ನಂಬರ್ ನೀವೇ ಶೇರ್ ಮಾಡ್ಕೊಳ್ಳಿ. ಮನೆ ನಂತರದಲ್ಲಿ ಲಿಂಕ್ ಓಪನ್ ಮಾಡಿಕೊಂಡು ಡೀಟೇಲ್ ಆಗಿ ಓದಿ, ನೆಕ್ಸ್ಟ್ ಟೇಕ್ ಯುವರ್ ನೋಟ್ಸ್. ಸೊ ಈ ರೀತಿಯಾಗಿ ಸ್ಮಾರ್ಟ್ ಎಫರ್ಟ್ನ ಜೊತೆಗೆ ಹಾರ್ಡ್ ವರ್ಕ್ನು ಕೂಡ ಏನು ಮಾಡಬೇಕಾಗತ್ತೆ, ನೀವು ಇಲ್ಲಿ ಮಾಡ್ತಾ ಬಂದರೆ ಸೊ ಯಾವುದೇ ಒಂದು ಎಕ್ಸಾಮಿನೇಷನ್ ಕೂಡ ಏನು ಮಾಡ್ಬೋದು, ಕ್ಲಿಯರ್ ಮಾಡ್ತಾ ಹೋಗ್ಬೋದು. ನೀವೇ ಯೋಚನೆ ಮಾಡಿರಿ, ಆಗಿನ ಕಾಲದಲ್ಲಿ ನಮ್ಮ ರಾಜರೆಲ್ಲ ನೋಡಿಬೇಕಾದ್ರೆ 1ನೇ ಕೃಷ್ಣ ಏನು ಮಾಡ್ತಾನೆ, ಇಡೀ ಒಂದು ಗುಡ್ಡವನ್ನು ಕೊರೆದು ಅಲ್ಲಿ ಕೈಲಾಸದ ದೇವನಲ್ಲಿ ನಿರ್ಮಾಣ ಮಾಡ್ತಾನೆ. ದಟ್ ಶೋಸ್ ಇಸ್ ಕನ್ಸಿಸ್ಟೆನ್ಸಿ, ದಟ್ ಶೋಸ್ ಇಸ್ ಎಫರ್ಟ್ಸ್, ದಟ್ ಶೋಸ್ ಇಸ್ ಓಕೆ ಅಂತ ಹೇಳ್ತಾ ಹೋಗ್ತೀವಿ, ಎಂಥೂಸಿಯಾಸಮ್. ಅವರಿಗೆ ಬಿಡಪ್ಪ ಇದು ಆಗದೇ ಕೆಲಸ ಅಂತ ಅಂದ್ಕೊಂಡ್ರೆ ಅದು ಯಾವತ್ತೂ ಕೂಡ ಆಗಲ್ಲ. ಅವ್ರು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಹೈಯರ್ ಮಾಡಿಕೊಂಡು ಅವ್ರು ಮುಂದೆ ನಿಂತು ಕಟ್ಟಿಸಿದ್ರಲ್ವ, ಅದಕ್ಕೆ ಇವತ್ತಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಎಲ್ಲವರದ ಒಂದು ಕೈಲಾಸ ದೇವಾಲಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಟ್ಸ್ ಆಲ್ ಅಬೌಟ್ ಇನ್ ಅವರ್ ಮೈಂಡ್ ಸೆಟ್. ಹೇಳಿ, ಅದು ಯಾವತ್ತೂ ಕೂಡ ನಮ್ಮ ಮೈಂಡ್ ಸೆಟ್ಲೇ ಇರುತ್ತೆ. ಆ್ಯಂಡ್ ಯಾವತ್ತೂ ಕೂಡ ಅಷ್ಟೇ, ನೀವು ಬೆಳಗ್ಗೆ ಎದ್ದಾಗ ಒಂದು ಪಾಸಿಟಿವ್ ಮೈಂಡಲ್ಲೇ, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಏನು ಮಾಡ್ತಾ ಹೋಗಬೇಕು, ಡೇನ ಸ್ಟಾರ್ಟ್ ಮಾಡ್ತಾ ಹೋಗ್ಬನ್ನಿ. ವೆದರ್ ಓಕೆ, ನೀವು ಇಫ್ ಯು ಬಿಲಾಂಗ್ ಟು ಎನಿ ರಿಲಿಜನ್, ನೀವು ಯಾವ್ದಾರು ರಿಲಿಜನ್ ಆಗಿರಿ, ನಿಮ್ಮ ಒಂದು ಧಾರ್ಮಿಕ ಒಂದು ಪ್ಲೇಸ್ಗಳಿಗೆ ಹೋಗ್ಬನ್ನಿ. ಇಫ್ ಯು ಆರ್ ಹಿಂದೂ, ಟೆಂಪಲ್ಸಿಗೆ ಹೋಗ್ಬನ್ನಿ. ಇಫ್ ಯು ಆರ್ ಎ ಮುಸ್ಲಿಂ, ಮಸೀದಿಗೆ ಹೋಗ್ಬನ್ನಿ. ಇಫ್ ಯು ಆರ್ ಕ್ರಿಶ್ಚಿಯನ್, ಚರ್ಚಿಗೆ ಹೋಗ್ಬನ್ನಿ. ಯಾಕೆ ನೀವು ದೇವ್ರು ನಂಬ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಅದು. ಬಟ್ ಸಮ್ವೇರ್ ನಾವು ಆ 3 ಪ್ಲೇಸಿಂದ ಕರಿತೀವಿ ವೇರ್ ವಿ ಕ್ಯಾನ್ ಫೀಲ್ ಅ ಪಾಸಿಟಿವಿಟಿ.
ಆ ಒಂದು ಕ್ಷಣದಲ್ಲಿ ನಾವೆಲ್ಲನೂ ಕೂಡ ಮರ್ತೇನು ಮಾಡ್ತೀವಿ, ನಮ್ಮನ್ನು ನಾವು ತಲ್ಲೀನರಾಗಿರ್ತೀವಿ. ಆ್ಯಂಡ್ ದಟ್ ಈಸ್ ವಾಟ್ ವಿ ವಾಂಟ್. ನೀವೇನು ಹಂಗಂತ ಡೈಲಿ ಪೂರ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಲ್ಲ ವಾರಕ್ಕೊಂದ್ಸಲನಾರು ಹೋಗಿ ಬನ್ನಿ, ಇಲ್ಲ ಅಟ್ಲೀಸ್ಟ್ ಮನೇಲೇ ಪೂಜೆ ಮಾಡಿ. ಆ್ಯಂಡ್ ದಟ್ ಅದೇನು ಮಾಡ್ತಾ ಹೋಗುತ್ತೆ, ನಿಮಗೆ ಗೊತ್ತಿಲ್ಲದನೋ ನಿಮ್ಮ ಬಾಡಿಗೆ ಒಂದು ಪಾಸಿಟಿವ್ ಎನರ್ಜಿನ ತೊಗೊಂಬರುತ್ತೆ. ಹೌದು, ನಿಮಗೆ ದೇವ್ರ ಇದನ್ನಲ್ಲಿ ಸೆಕೆಂಡ್ ಬಿಟ್ಟಾಕಿ, ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಬಿಲೀವ್ ಇನ್ ಅ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ರೇಟ್. ಪಾಸಿಟಿವ್ ಅಂತಂದ್ರೆ ದೇವರು, ನೆಗೆಟಿವ್ ಅಂದರೆ ದೆವ್ವ ಅಂತ ಕರೀತಾ ಹೋಗ್ತೀವಿ. ವಿ ಹ್ಯಾವ್ ಟು ಆಲ್ವೇಸ್ ಗ್ರ್ಯಾಬ್ ದ ಪಾಸಿಟಿವ್ ಎನರ್ಜಿ. ನಾವು ಪಾಸಿಟಿವ್ ಎನರ್ಜಿನ ಯಾವಾಗಲೂ ಕೂಡ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಕೂಡ ನಾವು ಲೈಫಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಧನ್ಯವಾದಗಳು.